Love you too. ಹಾಯ್ ಫ್ಯಾಮಿಲಿ, Hi. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ದಿಸ್ ಇಸ್ ಮೈ ಹಸ್ಬೆಂಡ್. ಸೊ ನಾವಿಬ್ರು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ, ಸ್ಪೆಷಲ್ ವಿಡಿಯೋ ವ್ಯಾಲೆಂಟೈನ್ಸ್ ಡೇಗೆ. ನಾನು ಪೋಸ್ಟ್ ಹಾಕಿದ್ದೆ ನಿಮ್ಗೆ ಯಾವ ಥರ ವಿಡಿಯೋಸ್ ನೋಡಬೇಕು ಅಂತ. ಅದರಲ್ಲಿ ಮ್ಯಾಕ್ಸಿಮಮ್ ವೋಟ್ಸ್ ಬಂದಿದ್ದು ಯಾವ್ಯಾವ ಗಿಫ್ಟ್ಸ್ನ ನೀವು ಒಬ್ರಿಗೊಬ್ರಿಗೆ ಎಕ್ಸ್ಚೇಂಜ್ ಮಾಡಿದ್ದೀರಾ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅನ್ನೋದು. ಸೊ ಆರ್ ವಿ ರೆಡಿ? Yes. Yes? Okay. So, welcome to our YouTube channel and ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. Let's get started. ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಏನು ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸ್ಕೊಡೋಣ. Okay, sure. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಡೇ ಆಫ್ ಲವ್. ನಾವು ಯಾರನ್ನ ತುಂಬಾ ಇಷ್ಟಪಡ್ತೀವಿ ಅವ್ರಿಗೆ ನಮ್ಮಲ್ಲಿ ಮನಸ್ಸಿನಲ್ಲಿ ಏನಿದೆ ಅದು ಹೇಳ್ಕೊಡೋ ಅಂತ ಟೈಮು. ಆದರೆ ಇದು ಹೆಂಗೆ ಫಸ್ಟ್ ಶುರುವಾಗಿದ್ದು ಗೊತ್ತಾ? ಹಿಸ್ಟ್ರಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ಲೀಸ್ ಗೊತ್ತಿದ್ರೆ ಹೇಳಿ. ನಾನೆಲ್ಲೋ ಓದಿದ್ದೆ ಒಂದ್ ಕಡೆ. Okay. ಏನಂದ್ರೆ ವ್ಯಾಲೆಂಟೈನ್ ಅನ್ನೋರು ಇದ್ರು, ಸೈಂಟ್ ವ್ಯಾಲೆಂಟೈನ್ ಅಂತ ಅವರು. ಸೊ ಅವಾಗ ಏನಂದ್ರೆ ಅದು 270 AD ನಲ್ಲಿ. ಅವಾಗ ಏನ್ ಮಾಡ್ತಿದ್ರು, ಅವಾಗ ರಾಜರು ಯುದ್ಧಕ್ಕೋಸ್ಕರ ಯಾರು ಬ್ಯಾಚುಲರ್ಸ್ ಇರ್ತಿದ್ರಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಯುದ್ಧ ಅಂದ್ರೆ ಅವಾಗ ಸಾಯೋದು ತುಂಬಾ ಕಾಮನ್ ಅಲ್ಲ. ಸೊ ಅವಾಗ ಅವರು ವ್ಯಾಲೆಂಟೈನ್ ಅನ್ನೋರು ಯಾರ್ಯಾರು ಪ್ರೇಮಿಗಳಿದ್ದಾರೆ ಅವರನ್ನೆಲ್ಲ ಕರ್ಕೊಂಡು ಬಂದು ಮದುವೆ ಮಾಡಿಸ್ಬಿಡ್ತಿದ್ರು. ಯಾಕಂದ್ರೆ ಮದುವೆ ಆದ್ಮೇಲೆ ಯುದ್ಧಕ್ಕೆ ಅಷ್ಟು ಪ್ರಿಫರ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಸಿಂಗಲ್ ಇದ್ರೆ ಅವ್ರಿಗೆ ಎನರ್ಜಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಮ್ಮಿ, ಫ್ಯಾಮಿಲಿ ಕಡೆ ಏನಿರಲ್ಲ. ಸೊ ಅವರನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಿದ್ರು, ಅಲ್ಲಿ ಸಾಯ್ತಾ ಇದ್ರು ತುಂಬಾ ಜನ. ಸೊ ವ್ಯಾಲೆಂಟೈನ್ ಅನ್ನೋರು ಈ ಪ್ರೇಮಿಗಳನ್ನ ಕರ್ಕೊಂಬಂದು ಮದುವೆ ಮಾಡ್ತಿದ್ರು, ರಾಜಂಗ್ ಗೊತ್ತಾಗ್ದಲ್ಲೇ ಇರೋ ತರ. ಒಂದಿನ ರಾಜಂಗ್ ಇದು ಗೊತ್ತಾಗೋಗುತ್ತೆ, ಅವರು ಈ ವ್ಯಾಲೆಂಟೈನ್ ಅನ್ನೋರನ್ನ ಸಾಯಿಸ್ಬಿಡ್ತಾರೆ. ಅದು ಫೆಬ್ರವರಿ 14th. ಸೊ ಅವರ ನೆನಪಿಗೋಸ್ಕರ ಈಗಲೂ ವ್ಯಾಲೆಂಟೈನ್ ಡೇ ಪ್ರೇಮಿಗಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಆನೆಸ್ಟ್ಲಿ ನಂಗೆ ಇದು ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ವ್ಯಾಲೆಂಟೈನ್ ಅನ್ನೋ ಪದ ಬಂದಿರೋದು. ವ್ಯಾಲೆಂಟೈನ್ ಅನ್ನೋರು ಒಬ್ರು ಮನುಷ್ಯರು, ಅವರು ಸೈಂಟ್ ವ್ಯಾಲೆಂಟೈನ್ ಅವರು. ಸೊ ಅವರ ಜ್ಞಾಪಕಾರ್ಥವಾಗಿ ಈಗ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಸ್ಮಾರ್ಟ್. ಸೊ ಹೇಗೆ ಪ್ರಪೋಸ್ ಮಾಡೋದು ಅನ್ನೋದಕ್ಕೆ ಇದು ವ್ಯಾಲೆಂಟೈನ್ಸ್ ವೀಕ್ ಅಂತಾನೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ವ್ಯಾಲೆಂಟೈನ್ಸ್ ವೀಕ್ ಅಲ್ಲಿ ರೋಸ್ ಡೇ ಇಂದ ಹಿಡಿದು ವ್ಯಾಲೆಂಟೈನ್ಸ್ ಡೇ ವರೆಗೂ 8 days ಇದೆ. ಫಸ್ಟ್ ರೋಸ್ ಡೇ, ರೋಸ್ ಕೊಡೋದು ಇಷ್ಟ ಇರೋರಿಗೆ. ನೆಕ್ಸ್ಟ್ ಪ್ರಪೋಸ್ ಮಾಡೋದು. ಓಕೆ, ನಾನು ನಿಮ್ಗೆ ಇಷ್ಟಪಡ್ತೀನಿ ಅಂತ ಪ್ರಪೋಸ್ ಮಾಡೋದು. ಓಕೆ, ನೆಕ್ಸ್ಟ್ ಚಾಕ್ಲೇಟ್ ಡೇ. ಸೊ ಹುಡುಗಿ ಒಪ್ಕೊಂಡ್ರೆ ಮೋಸ್ಟ್ಲಿ ಚಾಕ್ಲೇಟ್ ಕೊಡಬಹುದು. ಆಮೇಲೆ ಓಕೆ, ನೆಕ್ಸ್ಟ್ ಟೆಡ್ಡಿ ಡೇ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಹುಡುಗಿರಿಗೆ ಟೆಡ್ಡಿ ಅಂದ್ರೆ ತುಂಬಾ ಇಷ್ಟ, ಕ್ಯೂಟ್ ಆಗಿರುತ್ತೆ. ಆಯ್ತಾ, ಅದಕ್ಕೆ ಟೆಡ್ಡಿ ಕೊಡ್ತೀವಿ. ಅದಾದ್ಮೇಲೆ ಪ್ರಾಮಿಸ್ ಡೇ. ಪ್ರಾಮಿಸ್ ಡೇ ಅಂದ್ರೆ ನಾನು ನನ್ನ ಲೈಫ್ ಲಾಂಗ್ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡೋದು. ಸೊ ಒಪ್ಕೊಂಡಿದ್ದ ನೆಕ್ಸ್ಟ್ ಡೇ ಹಗ್ ಡೇ, ಸ್ವೀಟ್ ಆಗಿ ಹಗ್ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಕಿಸ್ ಡೇ. ಅದಾದ್ಮೇಲೆ ನೆಕ್ಸ್ಟ್ ವ್ಯಾಲೆಂಟೈನ್ಸ್ ಡೇ. ದಟ್ ಇಸ್ ಸೋ ನೈಸ್. ನಾವು ಈ 8 ದಿನನ ಸೆಲೆಬ್ರೇಟ್ ಮಾಡಿದೀವ ನಮ್ಮ ಲೈಫಲ್ಲಿ. ಆ್ಯಂಡ್ ನಾವು ಆಸ್ ಅ ಕಪಲ್ ಒಬ್ಬೊಬ್ಬರಿಗೆ ಏನು ಗಿಫ್ಟ್ನ ಕೊಡ್ತಾ ಇದ್ವಿ, ಏನೆಲ್ಲ ಒಳ್ಳೆ ಗಿಫ್ಟಿಂಗ್ ಆಪ್ಷನ್ಸ್ ಆಗಿರ್ಬೋದು ಕಪಲ್ಸ್ಗೆ, ನಾವು ಹೇಗೆ ನಮ್ಮ ಫಸ್ಟ್ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ನಿಮ್ಮ ಜೊತೆ ಇದೀಗ ಹಂಚ್ಕೋತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಇವರು ನನಗೆ ಕೊಟ್ಟಿರುವಂಥ ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಇಟ್ಸ್ ಅ ವೆರಿ ಬಿಗ್ ಗಿಫ್ಟ್. ಆಯ್ತಾ, ಪುಟ್ಟದು ಬಟ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಇದೆ ಆ ಗಿಫ್ಟ್ದು. ಆ್ಯಂಡ್ ನನಗೆ ಆ ಟೈಮ್ನಲ್ಲಿ ಅದು ತುಂಬಾನೇ ಎಸೆನ್ಷಿಯಲ್ ಆಗಿತ್ತು ಕೂಡ. ಹೌದು, ಆ ಒಂದು ಸರ್ಪ್ರೈಸ್ ಎಲಿಮೆಂಟ್ನ ಕೊನೆಗೆ ಹೇಳೋಣ, ಬಿಕಾಸ್ ದಟ್ಸ್ ದ ಬೆಸ್ಟ್. ಓಕೆನಾ? ಫಸ್ಟ್ ನಾನು ನಿಮ್ಮ ಬರ್ತ್ಡೇಗೆ ಏನು ಕೊಟ್ಟಿದ್ದೆ, ನೀವು ನನ್ನ ಬರ್ತ್ಡೇಗೆ ಏನು ಕೊಟ್ಟಿದ್ರಿ ಅಂತ ಹೇಳೋಣ. ಸೊ ಫಸ್ಟ್ ಮೀಟ್ ಆದ್ಮೇಲೆ ಫಸ್ಟ್ ನಿನ್ ಬರ್ತ್ಡೇ ಬಂತು. ಓಕೆ, ಕರೆಕ್ಟ್. ಸೊ ಅವಾಗ ನಾನು ನಿಂಗೆ ಏನು ಕೊಟ್ಟಿದ್ದೆ ಗಿಫ್ಟ್ ಆಗಿ? ಓಕೆ, ವೇಟ್. ನನಗೆ ಕೊಟ್ಟಿರೋದು ನೀವು ಫಾಸಿಲ್ ವಾಚ್. ಇದ್ರ ಜೊತೆಗೇನೆ ಲಾಡ್ ಆಫ್ ಟೆಡೀಸ್ ಎಲ್ಲ ಬಂದಿತ್ತು. ಅದ್ರ ಪಿಕ್ಚರ್ಸ್ ಎಲ್ಲ ಇದ್ರೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಟೆಡೀಸ್ ಕೊಟ್ಟಿದ್ರು. ನನ್ನ ಬರ್ತ್ಡೇಗೆ ಅನ್ನೋದು ಬರ್ತ್ಡೇ ವೀಕ್ ಅಂತಾನೆ ಮಾಡಿದ್ರು. ಪ್ರತಿದಿನ ಒಂದು ಸರ್ಪ್ರೈಸ್ ಗಿಫ್ಟ್ ನನ್ನ ಆಫೀಸ್ಗೆ ಬರ್ತಾ ಇತ್ತು. ರೈಟ್, ನನಗೆ ನೆನಪಿದೆ ಇನ್ನ. ಅದ್ರ ಜೊತೆಗೆ ಫಾಸಿಲ್ ವಾಚ್ ಆ್ಯಂಡ್ ತುಂಬಾನೇ ಫ್ಲವರ್ಸ್ ಕೊಡ್ತಾ ಇದ್ರು, ಚಾಕ್ಲೇಟ್ಸ್ ಇತ್ತು, ಆ್ಯಂಡ್ ಬರ್ತ್ಡೇ ಕೇಕ್ ಇತ್ತು. ಎಲ್ಲೋಗಿದ್ವಿ ನಾನು ನಿಮ್ಮ ಬರ್ತ್ಡೇಗೆ? ನನ್ನ ಬರ್ತ್ಡೇಗೆ ನನ್ನನ್ನ ಇವ್ರು ಕರ್ಕೊಂಡು ಹೋಗಿರೋದು ಬೆಂಗಳೂರಲ್ಲಿ ಇರುವಂತಹ ಅತಿ ಎತ್ತರದ ಬಿಲ್ಡಿಂಗಿಗೆ, ಬ್ರಿಗೇಡ್ ಗೇಟ್ವೇ ಹತ್ರ. ಕರೆಕ್ಟ್. ಇದು ಇರೋದು ಒರಾಯನ್ ಮಾಲ್ ಪಕ್ಕದಲ್ಲಿ. ಇದು ಹೈಯೆಸ್ಟ್ ಬಿಲ್ಡಿಂಗ್, ಬೆಂಗಳೂರಲ್ಲಿ ಇರುವಂತಹ ಹೈಯೆಸ್ಟ್ ಬಿಲ್ಡಿಂಗ್ ಇದು. ಹೈ ಅಲ್ಟ್ರಾ ಲಾಂಜ್ ಅನ್ನೋ
ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಚೆನ್ನಾಗಿರೋ ಡಿನ್ನರ್ ಡೇಟ್ ಮಾಡಿ ಆ್ಯಂಡ್ ನಮ್ಮ ಮನೆಗೆ ಹೋದ್ವಿ. ಅದಾದ್ಮೇಲೆ ಅಲ್ಲಿಗೆ ಸರ್ಪ್ರೈಸ್ ಮುಗಿಲಿಲ್ಲ. ಹಿ ಅರೇಂಜ್ಡ್ ಫಾರ್ ಅ ಸಪ್ರೇಟ್ ಡಿನ್ನರ್ ಡೇಟ್. ನನ್ನ ಲೈಫ್ನಲ್ಲಿ ಆ ಥರದ ಡಿನ್ನರ್ ಡೇಟ್ ನಾನು ಮಾಡಿರಲಿಲ್ಲ. ಯು ನೋ ವಾಟ್, ಅದು ಅಲಕಾತ್ ಸಿಸ್ಟಮ್ ಆಗಿತ್ತು. ನಾವು ಹೋಗಿರೋದು ಗ್ರಾಸ್ ಹಾಪರ್ ಅನ್ನೋ ಪ್ಲೇಸ್ಗೆ. ಇದು ಬೆಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ನಿಜ ಹೇಳಬೇಕು ಅಂದರೆ ಇಲ್ಲಿನ ಫುಡ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಕ್ವಾಂಟಿಟಿ ಇಷ್ಟೇ ಇರುತ್ತೆ. ಬಟ್ ಆ ಒಂದು ಫುಡ್ ಇದೆಯಲ್ಲ, ನಾವು ಇಲ್ಲಿ ತನಕ ಟೇಸ್ಟ್ ಮಾಡದೇ ಇರೋವಂತಹ ಫುಡ್ ಐಟಮ್ ಆಗಿರುತ್ತೆ. ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಆಂಬಿಯನ್ಸ್ ಆಗಿರ್ಬೋದು, ಸುತ್ತಮುತ್ತದ ವಾತಾವರಣ ಆಗಿರ್ಬೋದು, ನಮ್ಮ ಒಂದು ಅರೇಂಜ್ಮೆಂಟ್ ಆಗಿರ್ಬೋದು. ನನಗೆ ಒಂದು ಸ್ಪೆಷಲ್ ಬರ್ತ್ಡೇ ಕೇಕ್ ಕೂಡ ಕೊಟ್ಟಿದ್ರು. ಹಯಾಲ್ಟ್ರ ಲಾಂಜಲ್ಲಿ ಕೊಟ್ಟಿದ್ರಾ? ಇಲ್ಲ ಅನ್ಸುತ್ತೆ. ಓಕೆ, ಅಲ್ಲಿ ಇರಲಿಲ್ಲ. ಬಟ್ ಗ್ರಾಸ್ ಹಾಪರ್ ಅಲ್ಲಿ ಒಂದು ಸ್ಪೆಷಲ್ ಬರ್ತ್ಡೇ ಕೇಕ್ ಕೂಡ ಆಯಿತು. ಸೆಟಪ್ ಚೆನ್ನಾಗಿತ್ತು. ಇಟ್ ವಾಸ್ ಬ್ಯೂಟಿಫುಲ್. ಒನ್ ಆಫ್ ದಿ ಮೋಸ್ಟ್ ರೊಮ್ಯಾಂಟಿಕ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಯಂಗ್ ಕಪಲ್ಸ್ ಇದ್ರೆ ಡೆಫಿನೆಟ್ಲಿ ಒಂದ್ಸಲಿ ಟ್ರೈ ಮಾಡಲೇಬೇಕು. ನಾನು ನಿಮಗೆ ಏನ್ ಕೊಟ್ಟಿದ್ದೆ ನಿಮ್ಮ ಬರ್ತ್ಡೇ? ನನ್ನ ಬರ್ಡೇ ದಿನ ನಾವು ಆಕ್ವಾಗ್ ಹೋಗಿದ್ವಿ. ಅದು ಪಾರ್ಕ್ ಹೋಟೆಲ್ ಅಲ್ಲಿ ಇದೆ. ಕರೆಕ್ಟ್. ಪೂಲ್ ಸೈಡ್ ಅಲ್ಲ? ಕರೆಕ್ಟ್, ಪೂಲ್ ಸೈಡ್ ಹೋಗಿದ್ವಿ ನಾವು. ಅದನ್ನು ಬ್ಯೂಟಿಫುಲ್ ಆಗಿತ್ತು. ಆಂಬಿಯನ್ಸ್ ಸೂಪರ್ ರೊಮ್ಯಾಂಟಿಕ್. ಇದಿರೋದು 1 mg ಲಿಡೋ ಮಾಲ್ ಇದೆಯಲ್ಲ, ಬ್ರಿಗೇಡ್ ರೋಡ್ ಹತ್ರ, ಅದ್ರ ಪಕ್ಕ ಇರುವಂತ ದಿ ಪಾರ್ಕ್ ಅನ್ನೋ ಹೋಟೆಲ್ ಅಲ್ಲಿ ಈ ರೆಸ್ಟೋರೆಂಟ್ ಇರೋದು. ಆಕ್ವಾ ಅನ್ನೋದು ಸಕ್ಕದಾಗಿತ್ತು. ಸರಿ, ಮಿಸ್ಟರ್ಗೆ ಬರ್ತ್ಡೇ ದಿನ ನಾನು ಏನ್ ಕೊಟ್ಟಿದ್ದೆ? ನನಗೆ ನೀನು ಕಪ್ ಕೇಕ್ಸ್ ಬ್ಯೂಟಿಫುಲ್ ಆಗಿತ್ತು. ಹ್ಯಾಪಿ ಬರ್ಡೇ ದೀಪು, ಐ ಲವ್ ಯು ಅಂತ ಅದರಲ್ಲಿ ಒಂದೊಂದು ಕಪ್ ಕೇಕ್ ಅಲ್ಲ, ಅದು ಸಖತ್ತಾಗಿದೆ. ಆ ಫೋಟೋ ತೋರಿಸು. ನನ್ನ ಲೈಫಲ್ಲಿ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್, ಇಟಾಲಿಯನ್ ಪರ್ಫ್ಯೂಮ್, ಅದು ಇನ್ನೂ ಇದೆ ನೋಡಿ. 2018 ಫೆಬ್ರವರಿನಲ್ಲಿ ನಾನು 19th ನಾನು ಕೊಟ್ಟಿರೋದು. 2 years ಆಯಿತು, ಇನ್ನೂ ಇಟ್ಕೊಂಡಿದ್ದೀನಿ ಮೆಮೊರಿಗೆ. ಇದು ಬರೀ ಸ್ಪೆಷಲ್ ಅಕೇಶನ್ಸ್ ಇದ್ದ ದಿನ ಮಾತ್ರ ಯೂಸ್ ಮಾಡ್ತೀನಿ. ಟ್ರೂ. ಇದ್ರ ಫ್ರೇಗ್ರೆನ್ಸ್ ಹೆಂಗಿದೆ ಗೊತ್ತಾ? ಇವ್ರು ಹಾಕಿದ್ರೆ ಬಟ್ಟೆ ಹೆಂಗೆ ವಾಶ್ ಮಾಡಿ ಆದ್ರೂ ಅದ್ರ ಸ್ಮೆಲ್ ಹೋಗಲ್ಲ, ಹಂಗೆ ಇರುತ್ತೆ ಆ ಬಟ್ಟೆನಲ್ಲಿ. ಆಕ್ಚುಲಿ ಇವ್ರನ್ನೇ ಕರ್ಕೊಂಡು ಹೋಗಿ ನಾನು. ಅದ್ರ ಹಿಂದೆನೂ ಒಂದು ಸ್ಟೋರಿ ಇದೆ. ಹುಡುಗಿರಿಗೆ ಏನ್ ಗಿಫ್ಟ್ ಕೊಟ್ರು ಇಷ್ಟ ಆಗುತ್ತೆ. ಇನ್ನು ಹುಡುಗಿರಿಗೆ ತುಂಬಾನೇ ಸೆಲೆಕ್ಟಿವ್. ಇದು ಪರ್ಫ್ಯೂಮ್ ಅವ್ರಿಗೆ ಗಿಫ್ಟ್ ಮಾಡಿರೋದು. ಅವ್ರನ್ನೇ ಕರ್ಕೊಂಡು ಹೋಗಿ. ನನ್ನ ಆಫೀಸಲ್ಲಿ ಒಬ್ಳು ಕೊಲೀಗ್ ಇದ್ಲು ಆ್ಯಂಡ್ ಅವಳಿಗೆ ಗೊತ್ತಿತ್ತು. ಸೊ ಅವಳಿಗೆ ನಾನು ಕಾಲ್ ಮಾಡಿ ಹೇಳಿದೆ, ಲಿಸನ್, ನಾವಿಬ್ರು ಆ್ಯಕ್ಟಿಂಗ್ ಮಾಡೋಣ, ನಾನು ತಗೋತಾ ಇರೋದು ನಿನ್ನ ಬ್ರದರ್ಗೆ ಗಿಫ್ಟ್ ಅಂತ. ಸೊ ಇವ್ರನ್ನ ಕರ್ಕೊಂಡು ಹೋಗಿ ನನ್ನ ಕೊಲೀಗ್ನ ಬ್ರದರ್ಗೆ ಗಿಫ್ಟಿಂಗ್ ಮಾಡಬೇಕು. ಸೊ ನೀವು ಸೆಲೆಕ್ಟ್ ಮಾಡಿ, ಬೆಸ್ಟ್ ಪರ್ಫ್ಯೂಮ್ ಆ್ಯಂಡ್ ಬೆಸ್ಟ್ ಟೀ ಶರ್ಟ್ ಆಗಿರಬೇಕು, ಶರ್ಟ್ ಅನ್ನೋದು. ಸೊ ಇವ್ರು ಸೆಲೆಕ್ಟ್ ಮಾಡಿದ್ರು. ಬಜೆಟ್ ಎಷ್ಟು ಅಂತ ಕೇಳಿದ್ರೆ ಐ ಸೆಡ್ ಎನಿ ಬಜೆಟ್ ಅಂತ. ಸೊ ಇದನ್ನ ಅವ್ರು ಸೆಲೆಕ್ಟ್ ಮಾಡಿದ್ರು ಆ್ಯಂಡ್ ಅದು ಅವ್ರಿಗೆ ಸಿಕ್ತು. ಶರ್ಟ್ಸ್ ಕೊಟ್ಟಿದ್ದೀನಿ. ಈ ಶರ್ಟ್ಸ್ ನ ಅವ್ರು ಹಾಕೊಂಡಿದ್ದಾರೆ ಎರಡನ್ನು. ಅದ್ರ ಪಿಕ್ಚರ್ಸ್ ನ ತೋರಿಸ್ತೀನಿ. ಬಟ್ ಫಾರ್ ನೌ ಇದು ನಾವು ತಾಜ್ ಮಹಲ್ ಹೋಗಿದ್ದಾಗ ಈ ಶರ್ಟ್ ಹಾಕೊಂಡಿದ್ದೆ. ಈ ಶರ್ಟ್ ಏನು ಅಂದ್ರೆ ಇದು ಡಬಲ್, ಅಂದ್ರೆ ಈ ಕಡೆನೂ ಹಾಕ್ಬೋದು, ಈ ಕಡೆನೂ ಹಾಕ್ಬೋದು. ಇದು ಒಂದು ಶರ್ಟ್, ಅದ್ರ ಜೊತೆಗೆ ಒನ್ ಮೋರ್ ಶರ್ಟ್. ಇದನ್ನು ಹಂಗೆ ಈ ಕಡೆನೂ ಹಾಕ್ಬೋದು, ಈ ಕಡೆನೂ ಹಾಕ್ಬೋದು. ಸೊ 2 ಶರ್ಟ್ 4 ಡಿಫ್ರೆಂಟ್ ವೇನಲ್ಲಿ ಹಾಕ್ಬೋದು ಅನ್ನೋದು. ಇದನ್ನ ತುಂಬಾ ಸತಿ ಅವ್ರು ಹಾಕಿದ್ದಾರೆ. ಇಟ್ ಲುಕ್ಸ್ ವೆರಿ ಸ್ಮಾರ್ಟ್ ಅಂಡ್ ಹಿಮ್ ಅಲ್ವಾ? ಓಕೆ, ನಮ್ಮ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮಾತಾಡೋಣ. ಯಾ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ತುಂಬಾ ಮಾತಾಡೋದಿದೆ. ಬಿಕಾಸ್ ತುಂಬಾ ಗಿಫ್ಟ್ಸ್ ಇದೆ ಅಂಡ್ ಮೋಸ್ಟ್ ಮೆಮೊರೇಬಲ್ ಆಗಿತ್ತು. ಅದ್ರ ಬಗ್ಗೆ ಎಲ್ಲ ಮಾತಾಡ್ಲೇಬೇಕು. ಬಟ್ ಬಿಫೋರ್ ದ್ಯಾಟ್ ಇಟ್ಸ್ ಟೈಮ್ ಫಾರ್ ಅ ಡ್ರಿಂಕ್. ನಾವು ವ್ಯಾಲೆಂಟೈನ್ ಡೇಗೆ ಎಲ್ಲಿ ಹೋಗಿದ್ವಿ? ನಾನು ಹೋಗಿರೋದು ವ್ಯಾಲೆಂಟೈನ್ಸ್ ಡೇಗೆ ಒಂದು ಮ್ಯಾಜಿಕಲ್ ಪ್ಲೇಸ್ಗೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿರೋದು ಆ ರೀತಿಯಲ್ಲಿ. ಎಂಟ್ರಿನೇ ಮ್ಯಾಜಿಕಲ್ ಆಗಿತ್ತು. ಯಾವ ಪ್ಲೇಸ್ ಅದು? ಲೀ ಮೆರಿಡಿಯನ್ಗೆ ಹೋಗಿದ್ವಿ. ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್? ಲೀ ಮೆರಿಡಿಯನ್, ಬ್ಯಾಂಗ್ಳೂರ್, ಪ್ಯಾಲೇಸ್ ರೋಡ್ ಹತ್ರ. ಅಲ್ಲಿ ಹೋಗಿದ್ವಿ. ಸೊ ನಾರ್ಮಲ್ ಡಿನ್ನರ್ ಡೇಟ್ ಅಂತ ಅನ್ಕೊಂಡಿದ್ವಿ ವ್ಯಾಲೆಂಟೈನ್ಸ್ ಡೇಗೆ. ಬಟ್ ಇವರು ಕರ್ಕೊಂಡು ಹೋಗಿರೋ ಜಾಗ ಎಂಟ್ರಿಯಿಂದ ಹಿಡಿದು ಒಳಗಡೆ ಡೆಕೋರ್ ಆಗಿರ್ಬೋದು, ನಮಗೋಸ್ಕರ ಒಂದು ಸ್ಪೆಷಲ್ ವ್ಯಾಲೆಂಟೈನ್ಸ್ ಡೇ ಕೇಕ್ ಕೂಡ ಆಯಿತು. ಅದು ಕಪಲ್ಸ್ಗೆ ಹೇಳಿ ಮಾಡಿಸಿರುವಂಥ ಜಾಗನೇ ಅಂತ ಹೇಳ್ಬೋದು ವ್ಯಾಲೆಂಟೈನ್ಸ್ ಡೇ ದಿನ. ಅಲ್ಲಿ ಆ ದಿನದಂದು ಪ್ರತಿಯೊಂದು ಫುಡ್ ಐಟಮ್ಸ್ ಕೂಡ ವ್ಯಾಲೆಂಟೈನ್ಸ್ ಡೇ ಥೀಮ್ ಪ್ರಕಾರನೇ ಇತ್ತು. ಆ್ಯಂಡ್ ಯು ನೋ ವಾಟ್ಸ್ ದ ಬೆಸ್ಟ್ ಥಿಂಗ್ ಆ ದಿನದ ಬಗ್ಗೆ? ನಮ್ಮಿಬ್ರಿಗೆ ದ ಕ್ಯೂಟೆಸ್ಟ್ ಕಪಲ್ ಅಂತಾನು ಹೇಳಿದ್ರು. ಅಲ್ಲಿ ಗೇಮ್ಸ್ ಇತ್ತು. ಸೊ ಐ ವಾಸ್ ಲೈಕ್, ಹೋಗೋಣ ಪಾರ್ಟಿಸಿಪೇಟ್ ಮಾಡೋಣ. ನನಗೂ ನಾಚಿಕೆ ಆಗ್ತಾ ಇದೆ, ಬಟ್ ಟ್ರೈ ಮಾಡೋಣ. ಸೊ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ ಅಲ್ಲೆಲ್ಲ ಆಟಾಡ್ಬೇಕಾದ್ರೆ ನಮ್ಮಿಬ್ರು ಬಾಂಡಿಂಗ್ ನೋಡಿ, ನಾವಿಬ್ರು ಇರೋ ರೀತಿ ನೋಡಿದೇವಲ್ಲ,
ಔಟ್ ಆಫ್ ದ ಎಲ್ಲ ಕಪಲ್ಸ್ ಅಲ್ಲಿ ಯು ಆರ್ ದ ಕ್ಯೂಟೆಸ್ಟ್ ಅಂತ ಹೇಳಿದ್ರಲ್ವಾ. ಸೊ ದ್ಯಾಟ್ ವಾಸ್ ಲೈಕ್ ತುಂಬಾನೇ ಖುಷಿ ಅನ್ನಿಸ್ತು. ಅದು ಬಿಟ್ರೆ ಫುಡ್ ಐಟಮ್ಸ್ ಸಖತ್ತಾಗಿತ್ತು. ಆ ದಿನದಂದು ಇವರು ನನಗೆ ಒಂದು ವಾರಕ್ಕಿಂತ ಮುಂಚೆನೆ ಈ 8 days ಏನು ಹೇಳಿದ್ರಿ, ಪ್ರಾಮಿಸ್ ಡೇ, ಕಿಸ್ ಡೇ, ಲವ್ ಡೇ, ಪ್ರಪೋಸ್ ಡೇ, ಪ್ರತಿಯೊಂದು ಡೇಗೆ ನನ್ನ ಆಫೀಸ್ಗೆ ಪ್ರತಿಯೊಂದೊಂದು ಗಿಫ್ಟ್ ಬರ್ತಾ ಇತ್ತು. ನನಗೆ ನಾಚಿಕೆ ಬೇರೆ, ಎಲ್ಲರೂ ಕೇಳ್ತಾ ಇದ್ದಾರೆ ಏನ್ ಬರ್ತಾ ಇದೆ, ಯಾರು ಕಳಿಸ್ತಾ ಇದ್ದಾರೆ ಅಂತ. ಆಬ್ವಿಯಸ್ಲಿ ನಾನು ಹೆಂಗಂತ ಹೇಳ್ಕೊಳ್ಳೋದು, ಬಟ್ ಎಲ್ಲರಿಗೂ ಗೊತ್ತಿತ್ತು, ಇಟ್ಸ್ ಫೈನ್, ದೇರ್ ಇಸ್ ನಥಿಂಗ್ ಟು ಹೈಡ್. ಬಟ್ ನನಗೆ ಪ್ರತಿದಿನ ಬರ್ತಾ ಇತ್ತು ಈ ಥರದ ಗಿಫ್ಟ್. ನನಗೆ ನಾಚಿಕೆ ಆಗ್ತಾ ಇತ್ತು, ಬಿಕಾಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಅದರಲ್ಲಿ ಒಂದು ಬಂದಿದ್ದು ವ್ಯಾಲೆಂಟೈನ್ಸ್ ಡೇಗೆ. ಇದು ಲಾಸ್ಟ್ ಇಯರ್. ಓಕೆ. ಸೊ ಇದು ಬಂದಿದ್ದು ವ್ಯಾಲೆಂಟೈನ್ಸ್ ಡೇಗೆನೆ ನನಗೆ. ಒನ್ ಆಫ್ ದ ವ್ಯಾಲೆಂಟೈನ್ಸ್ ಡೇಸ್ ಅಲ್ಲಿ ಇದು ಕೊಟ್ಟಿದ್ರು. ನಾನು ಪಿಕ್ಚರ್ಸ್ ನ ಹಾಕ್ತಾ ಹೋಗ್ತೀನಿ, ಪ್ರತಿಯೊಂದು ದಿನದಂದು ಯಾವ್ಯಾವ ಗಿಫ್ಟ್ಸ್ ನನಗೆ ಬರ್ತಾ ಇತ್ತು ಅಂತ. ಅದರ ಫೋಟೋಸ್ ನಾನು ತಗೊಂಡಿದ್ದೀನಿ. ಅದು ಬಿಟ್ರೆ ಟೆಡಿ ಡೇಗೆ ಅಂತ ನನಗೆ ಇದನ್ನ ಕಳಿಸಿದ್ರು. ಇಟ್ ಇಸ್ ಸೋ ಕ್ಯೂಟ್. ಇದನ್ನ ಇವ್ರು ಆರ್ಡರ್ ಮಾಡಿರೋದು ಓಯ್ ಹ್ಯಾಪಿ ಅನ್ನೋ ವೆಬ್ಸೈಟ್ ಅಲ್ಲಿ. ಅಕಸ್ಮಾತ್ ನಿಮ್ಗೂ ಈ ಸತಿ ನಿಮ್ ವ್ಯಾಲೆಂಟೈನ್ಸ್ಗೆ ಈ ತರದ ಗಿಫ್ಟ್ ಕೊಡ್ಬೇಕು ಅಂದ್ರೆ ಓಯ್ ಹ್ಯಾಪಿ ಅನ್ನೋ ಲಿಂಕ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ 8 daysಗೆ ಬೇಕಾಗಿರುವಂತ 8 ಗಿಫ್ಟ್ಸ್ ನಿಮ್ಮ ವ್ಯಾಲೆಂಟೈನ್ಗೆ ಸಿಗುತ್ತೆ ಅದರಲ್ಲಿ. ಸೋ ಕ್ಯೂಟ್. ಸೊ 8 days ಗಿಫ್ಟ್ ಫೋಟೋಸ್ ಹಾಕು. ಫೋಟೋಸ್ ಹಾಕ್ತೀನಿ. ಅದರಲ್ಲಿ ಟೆಡಿ ಡೇಗೆ ಇದು ಸಿಕ್ಕಿದ್ದು ತುಂಬಾನೇ ಮುದ್ದಾಗಿದೆ, ಇದು ಸಖತ್ತಾಗಿದೆಯಲ್ಲ, ಐ ಲವ್ ದಿಸ್. ಅದ್ರ ಜೊತೆಗೇನೆ ಸಖತ್ ಟೆಡೀಸ್ ಎಲ್ಲ ಬಂದಿತ್ತು. ಅಂಡ್ ಇದ್ರಲ್ಲೂ ಒಂದು ಕಪ್ ಬಂದಿತ್ತು ಅನ್ಸುತ್ತೆ ಅಲ್ವಾ. ದಿಸ್ ವಾಸ್ ಫಾರ್ ಟೆಡಿ ಡೇ. ಓ ಮೈ ಗಾಡ್, ನಾನು ನಿಮ್ಗೆ ಹೇಳೋದಕ್ಕೆ ಮರ್ತು ಹೋಯ್ತು. ನನ್ನ ಬರ್ತ್ಡೇ ದಿನ ಮೋಸ್ಟ್ ಸ್ಪೆಷಲ್ ಗಿಫ್ಟ್ ಅಂದ್ರೆ ಇದು ಕೂಡ. ಸೊ ಇದು ಕಸ್ಟಮೈಸ್ಡ್ ಕಪ್. ಓಕೆ, ಇದರಲ್ಲಿ ಏನೇನಿದೆ ಹೇಳ್ತೀನಿ. ಮೋಸ್ಟ್ಲಿ ಕಾಲ್ಡ್ ವಿಶು. ಫೇವ್ರೆಟ್ ಗೇಮ್ಸ್ ನಂದು, ಇಂಡೋರ್ ಗೇಮ್ಸ್ ಅಂಡ್ ಅಡ್ವೆಂಚರ್ ಆಕ್ಟಿವಿಟೀಸ್ ಅಂತೆ. ಬರ್ತ್ಡೇ ಡೇಟ್ ಇದೆ. ಫೇವ್ರೆಟ್ ಅಡ್ಡ, ಹಿಲ್ ಸ್ಟೇಷನ್ಸ್, ಕರೆಕ್ಟ್. ಹೇಲ್ಸ್ ಫ್ರಮ್ ಉಡುಪಿ. ಹ್ಯಾಪಿ ಬರ್ತ್ಡೇ ವೀಕ್ಷಿತಾ ಅಂತ ಇದೆ. ಅಬ್ಸಲ್ಯೂಟ್ಲಿ ಲವ್ಸ್ ಇವೆಂಟ್ ಹೋಸ್ಟಿಂಗ್. ಎಸ್, ನನಗೆ ಇವೆಂಟ್ ಹೋಸ್ಟಿಂಗ್ ಅಂದ್ರೆ ಸಖತ್ ಇಷ್ಟ. ಆಲ್ಸೋ ಕ್ಯೂಟ್, ಸ್ಮಾರ್ಟ್, ಆಲ್ವೇಸ್ ಹಂಗ್ರಿ, ಇವೆಂಟ್ ಪ್ಲಾನರ್, ಡೇ ಡ್ರೀಮರ್. ನನ್ನ ಬಗ್ಗೆ ಇವರು ಇದೆಲ್ಲ ಮಾಡಿ ಕಳಿಸಿರೋದು. ಲವ್ಸ್ ಈಟಿಂಗ್ ಫಿಶ್ ಅಂಡ್ ಪಿಜ್ಜಾ ಅಂತೆ. ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಲಿಬ್ರಾ ನಂದು. ಸೊ ಇದನ್ನ ಕಸ್ಟಮೈಸ್ ಕಪ್ ನನಗೆ ಕಳಿಸಿದ್ರು. ಐ ಜಸ್ಟ್ ಲವ್ಡ್ ಇಟ್. ನನಗೆ ವ್ಯಾಲೆಂಟೈನ್ಸ್ ದಿನ ಏನ್ ಸಿಕ್ತು ಗೊತ್ತಾ? ಫೋಟೋ ಬಾಕ್ಸ್. ನೋಡಿ ಇದು ಹೇಗಿದೆ, ತೆಗೆದ್ರೆ ಬ್ಯೂಟಿಫುಲ್ ಆಗಿ ಓಪನ್ ಆಗುತ್ತೆ. ಈ ತರ ಫೋಟೋಸ್ ಇದೆ ಎಲ್ಲ ಕಡೆನೂ. ನಮ್ಮಿಬ್ರು ಫೋಟೋಸ್ ಒಂದು ತೋರಿಸ್ತೇವೆ. ನಾವು ಫಸ್ಟ್ ಟೈಮ್ ಮೀಟ್ ಆಗಿರೋ ಜಾಗದಿಂದ ಹಿಡಿದು ವ್ಯಾಲೆಂಟೈನ್ಸ್ ಡೇ ತಿನ್ಕನು ಯಾವ್ಯಾವ ಫೋಟೋಸ್ ಇದೆ, ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಮೆಮರೀಸ್ ಇದೆ, ಎಲ್ಲ ಫೋಟೋಸು ಇದರಲ್ಲಿದೆ. ನಾವು ಮಾಡಿರುವಂತ ಮೋಸ್ಟ್ ಅಡ್ವೆಂಚರಸ್ ಸ್ಪೋರ್ಟ್ ಅಂದ್ರೆ ಇದೆ ಡೆಲ್ಟಾದಲ್ಲಿ. ಸೊ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತೀವಿ. ಸೊ ಸಖತ್ ಫೋಟೋಸ್ ಇದೆ. ಇವರು ಇದನ್ನ ನೋಡಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡಿದ್ರು ಗೊತ್ತಾ? ವ್ಯಾಲೆಂಟೈನ್ಸ್ ಡೇ ದಿನ ನಾನು ಇವ್ರಿಗೆ ಆ ಸ್ಪಾಟ್ ಅಲ್ಲೇ ಹೋಗಿದ್ದನ್ನ ಕೊಟ್ಟಿದ್ದು. ಅದ್ರದ್ದೊಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ, ಹಾಕ್ತೀನಿ ನೋಡಿ. ಸಖತ್ತಾಗಿದೆಯಲ್ಲ. ಸೊ ಇದರಲ್ಲಿ ಸಾಕಷ್ಟು ಫೋಟೋಸ್ ಇದೆ. ಓಪನ್ ಮಾಡ್ತಾ ಹೋದ್ರೆ ಒಳಗಡೆಯಿಂದನೂ ನೋಡ್ಬೋದು. ಸೊ ಆ ತರ ಫೋಟೋಸ್ ಇದೆ. ಬಟ್ ಏನ್ ಗೊತ್ತಾ, ಇದು ಸಖತ್ತಾಗಿದೆ. ಇಸ್ಕೊಂಡ್ಬಿಟ್ಟೆ, ಆಮೇಲೆ ಮನೆಗೆ ತಂದ್ಬಿಟ್ಟು ಎಲ್ಲಪ್ಪ ಇಡೋದು. ಅವಾಗಿನ ಮನೇಲಿ ಯಾರಿಗೂ ಹೇಳೇ ಇಲ್ಲ ಎಲ್ಲಿಡೋದು ಅಂತ. ಒಂದ್ ಕಡೆ ಕವರ್ ಮಾಡ್ಬಿಟ್ಟು ಒಂದ್ ಕಡೆ ಕೆಳಗೆ ಒಂದು ಅಲ್ಮೇರಾ ಒಳಗಡೆ ಸೈಡ್ ಅಲ್ಲಿ ಬುಕ್ಸ್ ಮಧ್ಯದಲ್ಲಿ ಇಟ್ಟಿದ್ದೆ, ಯಾರಿಗೂ ಗೊತ್ತಾಗ್ಬಾರ್ದು. ಇವಾಗ ಎಲ್ಲರಿಗೂ ಗೊತ್ತಾಗಿದೆ ಅಲ್ವಾ. ಇನ್ನೊಂದು ಹೇಳೋದನ್ನ ಮರ್ತ್ಬಿಟ್ಟೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ವ್ಯಾಲೆಂಟೈನ್. ಹಿಯರ್ ಸಮಥಿಂಗ್ ದಟ್ ವಿಲ್ ಶೈನ್ ಫಾರ್ ಯು ಫಾರ್ ಎವರ್. ಅಂದ್ರೆ ಆಕಾಶದಲ್ಲಿ ಸಾಕಷ್ಟು ತಾರೆಗಳಿವೆ. ಅದರಲ್ಲಿ ಒಂದು ತಾರೆ, ಒಂದು ಸ್ಟಾರ್ ನನಗೋಸ್ಕರ ಮಾತ್ರ ಶೈನ್ ಆಗುತ್ತೆ, ಮಿಂಚ್ತಾ ಇರುತ್ತೆ. ಅದ್ ಸ್ಟಾರ್ ಯಾವುದು ಅನ್ನೋದನ್ನ ಇವರು ಈ ಓಯ್ ಹ್ಯಾಪಿ ಆನ್ಲೈನ್ ಲಿಂಕ್ ಅಲ್ಲೇ ಫೈಂಡ್ ಔಟ್ ಮಾಡಿ ಅವರು ನಮ್ಮ ಝೋಡಿಯಾಕ್ ಸೈನ್ ಪ್ರಕಾರ, ಬರ್ತ್ ಡೇಟ್ ಪ್ರಕಾರ ಆ ಸ್ಟಾರ್ನ ಒಂದು ನೀಟಾಗಿ ಒಂದು ಫಾರ್ಮ್ ನಲ್ಲಿ ಈ ತರ ಕೊಡ್ತಾರೆ. ಸೊ ಇದು ಇವತ್ತಿಗೂ ನನ್ನ ಹತ್ರ ಇದೆ. ಇದು ನನ್ಗಂತಲ್ಲ, ಎಲ್ಲಾರ್ಗೂ ಅಷ್ಟೇ. ನಮಗೋಸ್ಕರ ಅಂತ ಒಂದು ಸ್ಟಾರ್ ಮಿಂಚ್ತಾ ಇರುತ್ತೆ. ಸೊ ದ್ಯಾಟ್ ಸ್ಟಾರ್ ಶೈನ್ಸ್ ಓನ್ಲಿ ಫಾರ್ ಅಸ್. ಸೊ ಇದು ನನಗೆ ಶೈನ್ ಆಗ್ತಾ ಇರುವಂತ ಸ್ಟಾರ್ ಬಗ್ಗೆ ಅದರ ಡೀಟೇಲ್ಸ್ ಎಲ್ಲ ಈ ತರ ಇದೆ. ನನ್ನ ಬರ್ತ್ಡೇ ಆಯ್ತು, ಇವ್ರ ಬರ್ತ್ಡೇ ಆಯ್ತು. ಇದನ್ನ ಬಿಟ್ರೆ ನಮ್ಮಿಬ್ಬರ ಸೆಕೆಂಡ್ ಬರ್ತ್ಡೇಗೆ ಏನ್ ಗಿಫ್ಟ್? ಈಗ ನಂದು ನೆಕ್ಸ್ಟ್ ನನ್ನ ಬರ್ತ್ಡೇ ಬಂತು. ನನ್ನ ಬರ್ತ್ಡೇಗೆ ನಾವು ತಾಜ್ ವೆಸ್ಟ್ ಎಂಡ್ ಹೋಗಿದ್ವಿ. ಬ್ಲೂ ಜಿಂಜರ್ ರೆಸ್ಟೋರೆಂಟ್ ಸಖತ್ತಾಗಿದೆ.
ಅಲ್ಲಿ ನನ್ನ ಬರ್ಡೇಗೆ ನನ್ನ ಬರ್ಡೇ ಅಲ್ಲ, ಅದು ಆ್ಯಕ್ಚುಲಿ ವೀಕ್ಷಿತ ಬರ್ಡೇ. ಆದರೆ ಇದರಲ್ಲಿ ಸರ್ಪ್ರೈಸ್ ಏನಂದರೆ ಅವಳೇ ಗಿಫ್ಟ್ ನನಗೆ ಕೊಟ್ಲು. ಅದು ಒನ್ ಆಫ್ ದಿ ಮೋಸ್ಟ್ ಪ್ರಿಷಿಯಸ್ ಗಿಫ್ಟ್, ಇಯರಿಂಗ್. ಇದು ನನಗೆ ನಮ್ಮ ಪಾಪು ಅವಳ ಬರ್ಡೇ ದಿನ ನಂಗೆ ಕೊಟ್ಟಿದ್ದು. ಓ ಯಾ ಕರೆಕ್ಟ್. ನಾನು ಇವ್ರಿಗೆ ನನ್ನ ಬರ್ತ್ಡೇ ದಿನ ಕೊಟ್ಟಿರುವಂತ ಗಿಫ್ಟ್. ಆ ಇಯರ್ ಅಲ್ಲಿ ನಮ್ಮ ವೆಡ್ಡಿಂಗ್ ಎಲ್ಲ ಫಿಕ್ಸ್ ಆಗಿತ್ತು, ನಮ್ಮ ಫ್ಯಾಮಿಲಿ ಪರಿಚಯ ಆಗಿತ್ತು. ನನಗೆ ಆಸೆ ಇತ್ತು ಇವ್ರು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾರೆ, ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ತುಂಬಾ ಪ್ರೀತಿ ತೋರಿಸ್ತಾರೆ, ತುಂಬಾ ಕೇರ್ ಮಾಡ್ತಾರೆ, ನಾನು ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂತ. ನನ್ನ ಜೀವನದಲ್ಲಿ ನಾನು ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ನ ತಂದು ಕೊಟ್ಟಿರೋದು ಅಂದ್ರೆ ಇವ್ರಿಗೆನೆ, ಆ್ಯಂಡ್ ಹಿ ಡಿಸರ್ವ್ಸ್ ಇಟ್. ಸೊ ನಾನು ನನ್ನ 25th ಬರ್ತ್ಡೇನ ನನ್ನ ಲೈಫ್ನಲ್ಲೇ ಮೆಮೊರೇಬಲ್ ಆಗಿರಬೇಕು ಅಂತ ಅನ್ಕೊಂಡು ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೊ ಇವ್ರನ್ನ ನಾನು ಮಲ್ಬಾ ಗೋಲ್ಡನ್ ಡೈಮಂಡ್ಸ್ಗೆ ಕರ್ಕೊಂಡು ಹೋಗಿ ಆ ದಿನ ಇಬ್ರು ಒಟ್ಟಿಗೆ ಶಾಪಿಂಗ್ ಮಾಡಿ ಅಲ್ಲಿಂದ ನಾವು ಹೋಗಿದ್ದು ತಾಜ್ ವೆಸ್ಟರ್ನ್ ಹೋಟೆಲ್ಗೆ. ಅಲ್ಲಿನೂ ಸಖತ್ತಾಗಿತ್ತು. ನನಗೋಸ್ಕರ ಅವರು ನನ್ನ ಹುಟ್ಟದ ಹಬ್ಬ ಅಂತ ಗೊತ್ತಾದ್ಮೇಲೆ ಸ್ಪೆಷಲ್ ಆಗಿ ಒಂದು ಕೇಕ್ನ ಮಾಡಿ ನಮಗೆ ತಂದುಕೊಟ್ರು. ಆ್ಯಂಡ್ ಈ ಒಂದು ರಿಂಗ್ನ ನಾನು ಅವರಿಗೆ ಹಾಕಿರೋದು ಆ ದಿನನೇ. ಆ್ಯಂಡ್ ಒಫಿಷಿಯಲ್ ಆಗಿ ನಾನು ಇವ್ರಿಗೆ ಲೆಟ್ಸ್ ಮ್ಯಾರಿ ಅಂತಾನು ಹೇಳಿದ್ದು ಆ ದಿನನೇ. ಸೊ ದಿಸ್ ಇಸ್ ದ ರಿಂಗ್. ಪುಟ್ಟದಾಗಿದ್ರು ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ಇದು ಯಾವಾಗ್ಲೂ ಲೈಫ್ ಲಾಂಗ್ ಇರುತ್ತೆ ತಾನೆ? ಡೆಫಿನೆಟ್ಲಿ, ಯಾವಾಗಲೂ ಇರುತ್ತೆ. ಸೊ ಕ್ಯೂಟ್. ಅದಾದ್ಮೇಲೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನಮ್ಮಿಬ್ಬರ ಫಸ್ಟ್ ಬರ್ತ್ಡೇಸ್ ಬಂತು. ಆ ಟೈಮ್ನಲ್ಲಿ ನಾನು ಅವ್ರಿಗೆ ಕೊಟ್ಟಿರೋದು ಇನ್ನೇನು ಎಸೆನ್ಷಿಯಲ್ ಇವ್ರಿಗೆ ಲೈಫಲ್ಲಿ ಏನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡಿದಾಗ ಆ ಟೈಮಲ್ಲಿ ಅವ್ರ ವಾಲೆಟ್ ಸ್ವಲ್ಪ ಹಳೇದಾಗಿತ್ತು. ಸೊ ಐ ಗೇವ್ ಹಿಮ್ ದಿಸ್ ವಾಲೆಟ್ ಫ್ರಮ್ ಲೂಯಿ ಫಿಲಿಪ್ ಇಂದ ಈ ವಾಲೆಟ್ ನ ಕೊಟ್ಟಿದ್ದೆ ಅಲ್ವಾ. ಸೊ Feb 14th ವ್ಯಾಲೆಂಟೈನ್ಸ್ ಡೇ ಇದ್ರೆ Feb 19th ಇವ್ರ ಬರ್ತ್ಡೇ ಇದೆ, ಹತ್ರನೇ ಇದೆ. ನಾನು ಹಿಂದೆನೂ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇದು ನಾನು ಅವ್ರಿಗೆ ಕಸ್ಟಮೈಸ್ಡ್ ಆಗಿ ಮಾಡಿರುವಂತ ಗ್ರೀಟಿಂಗ್ ಕಾರ್ಡ್. ಎಸ್, ಲೈಫಲ್ಲೆಲ್ಲ ಫಸ್ಟ್ ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡಿರೋದು ಇವ್ರ ಮೇಲೇನೆ. ನನ್ನ ಆನೆಸ್ಟ್ ಫೀಲಿಂಗ್ಸ್ ಏನಿದೆ ಇವ್ರ ಬಗ್ಗೆ ಅದನ್ನ ನಾನೇ ಖುದ್ದಾಗಿ ಬರ್ತಿದ್ದೇನೆ. ಬಿಕಾಸ್ ನೀವು ಗ್ರೀಟಿಂಗ್ಸ್ ನ ಹೋಗಿ ತರ್ಬೋದು, ಬಟ್ ಆ ಗ್ರೀಟಿಂಗ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಇಮೋಷನ್ಸ್ ಏನಿದೆ, ನಿಮ್ಗೆ ನಿಜವಾಗ್ಲೂ ಆ ಪಾರ್ಟ್ನರ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ ಅದನ್ನ ಬರ್ದಿ ಇಡಲ್ಲ ಯಾರು ಅಲ್ವಾ. ಸೊ ಹಾಗಾಗಿ ನಾನೇ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ನನಗೇನ್ ಅನ್ಸುತ್ತೆ ಇವ್ರ ಬಗ್ಗೆ ಅದನ್ನ ಬರ್ದಿದ್ದೀನಿ ಇಲ್ಲಿ. ಸೊ ದಿಸ್ ಇಸ್ ದಿ ಗ್ರೀಟಿಂಗ್. ಅಂಡ್ ತುಂಬಾ ಕಷ್ಟಪಟ್ಟು ನನಗೋಸ್ಕರ ಎಷ್ಟು ಚೆನ್ನಾಗಿ ಮಾಡಿದ್ದಾಳಂದ್ರೆ, ತುಂಬಾ ಟ್ಯಾಲೆಂಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ನಂಗೆ ತುಂಬಾ ಇಷ್ಟ ಆಯಿತು, ಯಾಕಂದ್ರೆ ಇದು ತುಂಬಾ ಕಷ್ಟಪಟ್ಟು ಮಾಡಿರೋದು. ಮತ್ತೆ ಇದ್ರಲ್ಲಿ ಬರ್ದಿರೋದು ಮೆಸೇಜು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದ್ಸಲಿ ಯಾವಾಗಲೂ ಹೇಳೋಣ. ವ್ಯಾಲೆಂಟೈನ್ಸ್ ದಿನ ನಾನು ನಿಮ್ಗೆ ಏನು ಕಟ್ಟೆ? ನನಗೆ ಈ ಸತಿ ವ್ಯಾಲೆಂಟೈನ್ಸ್ ಡೇ ದಿನ ಬಂದಿರುವಂತ ಕ್ಯೂಟ್ ಸರ್ಪ್ರೈಸ್ ಗಿಫ್ಟ್ಸ್ ಏನು ಅಂದ್ರೆ, ಫ್ಲವರ್ಸ್ ಬಂದಿತ್ತು, ಚಾಕ್ಲೇಟ್ಸ್ ಬಂದಿತ್ತು, ಈ ಪಿಲೋ ಸೆಟ್ ಬಂದಿತ್ತು, ಅಂಡ್ ದಿಸ್ ಒನ್ ಇದು ಬಂದಿತ್ತು, ಅಂಡ್ ಕೇಕ್ ಬಂದಿತ್ತು. ಸೊ ತುಂಬಾ ಐಟಮ್ಸ್ ಬಂದಿತ್ತು. ಈ ಎಲ್ಲ ಮೆಟೀರಿಯಲ್ಸ್ ಗಿಂತ ಹಿಂಗೆ ಒಬ್ರನ್ನೊಬ್ರನ್ನ ಪ್ರೀತಿಯಿಂದ ಕೇರ್ ಮಾಡ್ಕೊಂಡು ನೋಡ್ತೀವಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಡೇ. ಡೈರಿ ಮಿಲ್ಕ್ ನಮ್ಮಿಬ್ರು ಮೋಸ್ಟ್ ಫೇವ್ರೆಟ್ ಚಾಕ್ಲೇಟ್ ಆಗಿರೋದ್ರಿಂದ ಈ ಪ್ರೀ ವ್ಯಾಲೆಂಟೈನ್ಸ್ ಡೇ ದಿನ ಇದನ್ನೇ ನಾವಿಬ್ರು ಹಂಚ್ಕೋತಾ ಇದ್ದೀವಿ. ಆಮೇಲೆ ತಿನ್ನೋಣ, ಫಸ್ಟ್ ವಿಡಿಯೋ ಮುಗಿಸೋಣ. ಸರಿ ತಿನ್ನಿ. ಬೇಡ ತಿನ್ನಬೇಕರಿ. ನಾನು ನಿಮಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದೇನು ಅದ್ರ ಬಗ್ಗೆ ಹೇಳಲೇ ಇಲ್ಲ ನಿಮ್ಗೆ. ನನ್ನ ಫಸ್ಟ್ ಗಿಫ್ಟ್, ದ ಮೋಸ್ಟ್ ಪ್ರೆಷಸ್ ಗಿಫ್ಟ್, ಇವತ್ತಿನ ತನಕನೂ ಆ ಗಿಫ್ಟ್ ನನ್ನ ಹತ್ರನೇ ಇದೆ. ಎಲ್ಲಿದೆಯಪ್ಪ? ಇಲ್ಲಿದೆ. 1+6 ಕೊಟ್ಟಿದ್ರು ನನಗೆ ಅಲ್ವಾ. ಎಸ್, 1+6 ಕೊಟ್ಟಿದ್ರು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ, ಈ ವಿಡಿಯೋನ ನೋಡಿ ನೀವು ಇನ್ಫ್ಲೂಯೆನ್ಸ್ ಆಗಲೇಬೇಡಿ. ಅನ್ಕೋಬೇಡಿ ಒಬ್ಬ ಪಾರ್ಟ್ನರ್ಗೆ ಈ ಥರದ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಕೊಡಬೇಕು, ನಮಗೂ ಈ ಥರದ ಕಾಸ್ಟ್ಲಿ ಗಿಫ್ಟ್ಸ್ ಎಲ್ಲ ಬರಬೇಕು. ಇಲ್ಲ, ನಾವು ಶುರು ಮಾಡಿರೋದು ಚಿಕ್ಕ ಪುಟ್ಟ ಗಿಫ್ಟ್ಸ್ ಇಂದಾನೆ. ಇವಾಗ ಮದುವೆ ಆದಮೇಲೆ ನಾವು ಒಬ್ರಿಗೊಬ್ರಿಗೆ ಚಿಕ್ಕ ಪುಟ್ಟ ಗಿಫ್ಟ್ಸ್ ಇಂದಾನೆ ಖುಷಿನ ತೋರಿಸ್ತೀವಿ. ಹೆಚ್ಚಾಗಿ ನಾವು ಪ್ರೀತಿಯಿಂದಾನೆ ಖುಷಿನ ಕೊಡ್ತೀವಿ ಒಬ್ರಿಗೊಬ್ರಿಗೆ, ಅಷ್ಟೇ ಸಾಕು. ಆ್ಯಂಡ್ ದ್ಯಾಟ್ ಇಸ್ ಟ್ರೂ ಲವ್. ಎಂಡ್ ಆಫ್ ದ ಡೇ ಇದೆಲ್ಲ ಮೆಟೀರಿಯಲಿಸ್ಟಿಕ್. ಇದು ಎಷ್ಟು ದಿನ ತನಕ ಇರುತ್ತೆ ಗೊತ್ತಿಲ್ಲ, ಬಟ್ ಈ ಪ್ರೀತಿ ಅನ್ನೋದು ಸದಾ ಇರುತ್ತೆ. ನಿಮ್ಗೆ ಏನನ್ಸುತ್ತೆ? ಹೌದು, ಈಗ ರುಟೀನ್ ಲೈಫ್ ಇರುತ್ತೆ. ಈ ಥರ ಏನೋ ಒಂದು ಸ್ಪೆಷಲ್ ಅಕೇಶನ್ ವ್ಯಾಲೆಂಟೈನ್ ಡೇ
ಇರುತ್ತೆ ಬರ್ಡೇ ದಿನ ವಿಶ್ ಮಾಡೋದು, ಒಂದು ಹಗ್ ಮಾಡಿ ಒಂದು ವಿಶ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಒಂದು ಸಿಂಪಲ್ ಚಾಕ್ಲೇಟ್ ಅಥವಾ ಒಂದು ಸಣ್ಣದು, ಕಾಸ್ಟ್ಲಿ ಗಿಫ್ಟೇ ಬೇಡ, ಏನೋ ಒಂದು ಸಿಂಪಲ್ ಆಗಿರೋದು ಕೊಟ್ಬಿಟ್ಟು ವಿಶ್ ಮಾಡಿದ್ರೆ ತುಂಬ ಖುಷಿ ಆಗ್ತದೆ. ಸೊ ಈ ಥರ ಲೈಫಲ್ಲಿ ಸ್ವಲ್ಪ ಸ್ಪೈಸ್ ಅಪ್ ಮಾಡ್ತಾ ಇರ್ಬೇಕು ಅವಾಗ ಸಣ್ಣ ಸಣ್ಣ ಗಿಫ್ಟ್ ಕೊಟ್ಟು. ಟ್ರೂ, ಇಂಪಾರ್ಟೆಂಟ್. ಸೊ ನಾವಿಬ್ರು ನಮ್ಮ ಲೈಫಲ್ಲಿ ಏನೇನು ಎಕ್ಸ್ಚೇಂಜ್ ಮಾಡಿದೀವಿ, ಒಬ್ರಿಗೊಬ್ರಿಗೆ ಯಾವ ರೀತಿನ ಗಿಫ್ಟ್ಸ್ ನ ಕೊಟ್ಟಿದೀವಿ, ನೀವು ಯಾವ ರೀತಿ ಗಿಫ್ಟ್ ನಿಮ್ಮ ಪಾರ್ಟ್ನರ್ಗೆ ಕೊಡ್ಬೋದು ಅಂತ ತಿಳಿಸ್ಕೊಟ್ಟಿದೀವಿ. ಐ ಹೋಪ್ ಈ ಒಂದು ವಿಡಿಯೋ ಫನ್ ವಿಡಿಯೋ ಆಗಿತ್ತು ಅಂಡ್ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಅನ್ಕೋತೀವಿ. ಅಂಡ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಹೇಳಿ, ಈ ವ್ಯಾಲೆಂಟೈನ್ಸ್ ಡೇನ ನಾವಿಬ್ರು ಸೆಲೆಬ್ರೇಟ್ ಮಾಡ್ಬೇಕಾ ಬೇಡವಾ? ವಾಟ್ ಯು ಥಿಂಕ್, ಮಾಡ್ಬೇಕಾ ಬೇಡವಾ? ಮಾಡ್ಬೇಕು. ಇವ್ರು ಹೇಳ್ತಾ ಇದ್ರೆ ಮಾಡ್ಬೇಕು ಅಂತ. ನನ್ಗೇನು ಕೀನ್ ಆಗಿಲ್ಲ, ಮಾಡಿದ್ರು ಓಕೆ, ಮಾಡದೆ ಸಿಂಪಲ್ ಆಗಿ ಮಾಡೋಣ. ಓಕೆ, ನಿಮ್ಗೇನ್ ಅನ್ಸುತ್ತೆ ಹೇಳಿ. ಸೊ ನಿಮ್ ವೋಟಿಂಗ್ ಮೇಲೆ ನಾವು ಯೋಚನೆ ಮಾಡ್ತೀವಿ ಸೆಲೆಬ್ರೇಟ್ ಮಾಡ್ಬೇಕಾ ಬೇಡವಾ ಅನ್ನೋದು. ಆಲ್ ರೈಟ್, ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಲಾಟ್ಸ್ ಆಫ್ ಲವ್ನ ಸೆಲೆಬ್ರೇಟ್ ಮಾಡಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬಕ್ಕೆ. ಯಾಕಂದ್ರೆ ನೀವೆಲ್ಲರೂ ನನ್ನ ವ್ಯಾಲೆಂಟೈನ್ ಇವಾಗ ಇಷ್ಟೊಂದು ಪ್ರೀತಿ ತೋರಿಸ್ತೀರಾ ನನಗೆ. ನಿಮ್ಮಿಂದ ನಾವೆಲ್ಲರೂ ಒಟ್ಟಿಗೆ ಕುಟುಂಬ ಬೆಳೀತಾ ಇದೀವಿ. ಸೊ ಖುಷಿ ಅನ್ನಿಸ್ತಾ ಇದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್ ಅಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಾಯ್. ಎಂಡಿಂಗ್ ಅಲ್ಲ.